ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿ ಕೆಲಸದಲ್ಲಿ ಗೆಲುವು ಸಾಧಿಸಿದರೂ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿದರೂ ಮನಸ್ಸು ಪ್ರಶಾಂತವಾಗಿ ಇರದಿದ್ದರೆ ಸಂತೋಷ ಬರುವುದಿಲ್ಲ. ತುಂಬಾ ಜನರು ಮನಃಶಾಂತಿಗಾಗಿ ದೂರಾಭಾರ ಪ್ರದೇಶಗಳಿಗೆ ಹೋಗುತ್ತಾರೆ. ಹೊಸ ಹೊಸ ದಾರಿಗಳನ್ನು ಹುಡುಕಿಕೊಳ್ಳುತ್ತಾರೆ. ಹೊಸ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳುತ್ತಾರೆ. ಆದರೆ ಫಲ ಮಾತ್ರ ಶೂನ್ಯ. ಒಂದು ದಿನ ಗುರುಕುಲದಲ್ಲಿ ಓದುತ್ತಿದ್ದ ಹುಡುಗನೊಬ್ಬ ಗುರುಗಳನ್ನು ಇದೇ ಪ್ರಶ್ನೆ ಕೇಳಿದ. ಗುರುಗಳು ಆ ಹುಡುಗನಿಗೆ ಕೊಟ್ಟಂತ ಉತ್ತರ ಜೀವನ ಪರ್ಯಂತ ಎಲ್ಲರೂ ನೆನಪಿಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಒಂದು ದಿನ ಸಂಜೆ ತಂಪಾದ ಗಾಳಿ ಬೀಸುತ್ತಿತ್ತು. ಗುರುಕುಲದಲ್ಲಿ ಇದ್ದ ವಿದ್ಯಾರ್ಥಿಗಳೆಲ್ಲರೂ ಪುಸ್ತಕಗಳನ್ನು ಓದುತ್ತಾ ಕುಳಿತಿದ್ದರು. ಆ ಸಮಯದಲ್ಲಿ ಕೇಶವ ಎಂಬ ಒಬ್ಬ ವಿದ್ಯಾರ್ಥಿ ಗುರುಗಳ ಹತ್ತಿರ ಹೋಗಿ ಈ ರೀತಿ ಕೇಳಿದ, ಗುರುಗಳೇ, ಮನಃಶಾಂತಿಗೆ ನಿಜವಾದ ದಾರಿ ಅಥವಾ ರಹಸ್ಯ ಏನು ಎಂದು. ಆಗ ಗುರುಗಳು, ಕೇಶವ, ಒಳ್ಳೆ ಪ್ರಶ್ನೆ ಕೇಳಿರುವೆ, ನನ್ನ ಜೊತೆ ನಡೆಯುತ್ತಾ ಬಾ ಅಂದರು. ಕೇಶವ ಗುರುಗಳನ್ನು ಹಿಂಬಾಲಿಸಿದ. ಗುರುಗಳು ಅವನನ್ನು ಗುರುಕುಲದ ಹತ್ತಿರ ಇರುವ ಒಂದು ನದಿ ಹತ್ತಿರ ಕರೆದೊಯ್ದರು. ಆ ನದಿಯ ನೀರು ಪ್ರಶಾಂತವಾಗಿ ಹರಿಯುತ್ತಿತ್ತು. ಆ ನೀರನ್ನು ತೋರಿಸುತ್ತಾ, ಕೇಶವ, ಈ ನದಿ ನೀರಿನಂತೆ ನಮ್ಮ ಮನಸ್ಸು ಕೂಡ ಯಾವಾಗಲೂ ಪ್ರಶಾಂತವಾಗಿರಬೇಕು. ಈ ನೀರಿನಲ್ಲಿ ಮಣ್ಣಿನ ಕಣಗಳು ಬೆರೆತಾಗ ಈ ನೀರು ಕೊಳಕಾಗುತ್ತದೆ. ಅದೇ ಮನುಷ್ಯನ ವಿಷಯಕ್ಕೆ ಬಂದರೆ ಅಲ್ಲಿ ಮಣ್ಣಿನ ಕಣಗಳು ಅಂದರೆ ನಮ್ಮ ಕೋಪ, ದ್ವೇಷ ಮತ್ತು ಕೋರಿಕೆ. ಅವು ನಮ್ಮೊಳಗೆ ಬಂದಾಗ ನಮ್ಮ ಮನಸ್ಸಿನ ಪ್ರಶಾಂತತೆ ಹಾಳಾಗುತ್ತದೆ. ಅಂದರೆ ಕೊಳಕು ನೀರಿನಂತೆ ನಮ್ಮ ಮನಸ್ಸು ಕೂಡ ಕೊಳಕಾಗುತ್ತದೆ. ನಿನಗೆ ಒಂದು ಉದಾಹರಣೆ ಕೊಡುತ್ತೇನೆ, ಕೇಳು. ಒಂದು ಚೀಲದ ತುಂಬ ಕಲ್ಲುಗಳನ್ನು ತುಂಬಿಕೊಂಡು ಅದನ್ನು ಹೆಗಲ ಮೇಲೆ ಹೊತ್ತುಕೋ ಅಂದರು ಗುರುಗಳು. ಕೇಶವ ಅದೇ ರೀತಿ ಒಂದು ಚೀಲದ ತುಂಬ ಕಲ್ಲುಗಳನ್ನು ತುಂಬಿಕೊಂಡು ಅದನ್ನು ಅವನ ಬೆನ್ನಿನ ಮೇಲೆ ಹೊತ್ತುಕೊಂಡ. ಸ್ವಲ್ಪ ದೂರ ನಡೆದ ತಕ್ಷಣ ಕೇಶವನಿಗೆ ತುಂಬಾ ದಣಿವಾಯಿತು. ಅವನಿಂದ ಆ ಮೂಟೆಯನ್ನು ಹೊರಲು ಆಗಲಿಲ್ಲ. ಅದನ್ನು ನೋಡಿದ ಗುರುಗಳು, ಕೇಶವ, ನೀನೀಗ ಹೆಗಲ ಮೇಲೆ ಹೊತ್ತುಕೊಂಡಿರುವ ಮೂಟೆಯೇ ನಿನ್ನ ಕೋಪ, ದ್ವೇಷ, ಅಸೂಯೆ ಮತ್ತು ಕೋರಿಕೆಗಳು. ಈಗ ಈ ಮೂಟೆಯನ್ನು ಕೆಳಗೆ ಹಾಕಿ ನೋಡು ಅಂದರು. ಕೂಡಲೇ ಮೂಟೆಯನ್ನು ಕೆಳಗೆ ಎಸೆದ ಕೇಶವ. ಅವನಿಗೆ ತುಂಬಾ ನಿರಾಳವಾಯಿತು. ಆಗ ಗುರುಗಳು ಅವನೊಂದಿಗೆ, ಕೇಶವ, ನಿನ್ನ ಮೇಲಿದ್ದ ಭಾರ ಕೆಳಗೆ ಹಾಕಿದ ತಕ್ಷಣ ನಿನ್ನ ದೇಹಕ್ಕೆ ಸುಖ ಸಿಕ್ಕಿತು. ಅದೇ ರೀತಿ ಮನಸ್ಸು ಕೂಡ ಅದರೊಳಗಿರುವಂತ ಭಾರವನ್ನು ಬಿಟ್ಟರೆ ಅದಕ್ಕೂ ಪ್ರಶಾಂತತೆ ಸಿಗುತ್ತದೆ. ಶಾಂತಿ ಅನ್ನುವುದು ಹೊರಗಿನ ಪ್ರಪಂಚದಲ್ಲಿ ಸಿಗುವಂತ ವಸ್ತುವಲ್ಲ. ಶಾಂತಿ ಯಾವಾಗಲೂ ನಮ್ಮೊಳಗಡೆಯೇ ಇರುತ್ತದೆ. ಕ್ಷಮಿಸುವ ಗುಣ, ಅತಿ ಕಡಿಮೆ ಕೋರಿಕೆಗಳು, ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವ ಶಕ್ತಿ, ಇವೇ ಮನಃಶಾಂತಿಗಿರುವಂತ 3 ಬೀಗಗಳು. ಮನಸ್ಸು ಪ್ರಶಾಂತವಾಗಿ ಇದ್ದಾಗಲೇ ನಿನ್ನ ಆಲೋಚನೆಗಳು, ನಿರ್ಧಾರಗಳು ಮತ್ತು ನಿನ್ನ ಜೀವನ ಸರಿಯಾದ ರೀತಿಯಲ್ಲಿ ಇರುತ್ತದೆ. ಜೀವನದಲ್ಲಿ ಮನಃಶಾಂತಿ ಎಂಬುದು ಹಣದಿಂದಲೋ, ಪದವಿಯಿಂದಲೋ ಅಥವಾ ಬಾಹ್ಯ ವಸ್ತುಗಳಿಂದಲೋ ಸಿಗುವುದಿಲ್ಲ. ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುವಂತ ಕೋಪ, ಅಸೂಯೆ, ದ್ವೇಷ, ಅಧಿಕವಾದ ಕೋರಿಕೆಗಳು ಇವುಗಳನ್ನು ಬಿಡುವುದರಿಂದ ನಿಜವಾದ ಮನಃಶಾಂತಿ ಸಿಗುತ್ತದೆ. ಹೊರಗಿನ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಯಾವಾಗಲೂ ಬದಲಾಗುತ್ತಾ ಇರುತ್ತದೆ. ಆದರೆ ನಮ್ಮ ಅಂತರಂಗ ಅಂದರೆ ಮನಸ್ಸು ಸ್ಥಿರವಾಗಿ ಇದ್ದಾಗ ಮಾತ್ರವೇ ನಿಜವಾದ ಆನಂದ ನಮಗೆ ಸಿಗುತ್ತದೆ. ಆಗಲೇ ನಿಜವಾದ ಜ್ಞಾನ ಬರುತ್ತದೆ. ಮನಃಶಾಂತಿಗಾಗಿ ಹೊರಗಡೆ ಹುಡುಕಾಡುವುದು ಬಿಟ್ಟು ನಿನ್ನೊಳಗಡೆ ಹುಡುಕಲು ಪ್ರಯತ್ನಿಸು. ಅದೇ ನಿಜವಾದ ಮನಃಶಾಂತಿಯ ರಹಸ್ಯ ಅಂದರು ಗುರುಗಳು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.